ನಮ್ ತಂಗಿ ಬೆಳಗ್ಗೆನೆ ಡ್ಯಾನ್ಸ್ ಮಾಡ್ತಾ ಇದ್ಲು ಗುರು. ನಮ್ ತಂಗಿ ಊರಿಂದ ಜಾಸ್ತಿ ದಿನ ಆದ್ಮೇಲೆ ಬಂದಿದ್ಲಂತ. ಅವ್ರ ಮನೆಗ್ ಹೋಗಿ ಅವ್ರ್ ಮಾತಾಡ್ಸ್ಕೊಂಡು ಅವಳಗ್ ಬಾಯ್ ಹೇಳಿ ಸೀದಾ ಮನೆ ಕಡೆ ಬಂದೆ. ನಮ್ ತಂಗಿ ಡ್ಯಾನ್ಸ್ ಆಡ್ತಾ ಇದ್ಲು. ಅವಳಿಗ್ ಗೊತ್ತಿಲ್ದಿರೋ ಕ್ಯಾಮ್ರಾದಲ್ಲಿ ಕ್ಲಿಪ್ ತಗೊಂಡ್ರೆ ಲಾಸ್ಟ್ ಈ ತರ ರಿಯಾಕ್ಟ್ ಮಾಡ್ಬಿಡದ. ಅದಾದಂತೆ ನಾನು ನಮ್ ತಂಗಿ ಮಾಲ್ಗ್ ಹೋಗಿ ಸ್ವಲ್ಪ ಬಾರಿಸ್ಕೊಂಡ್ ಹಂಗೆ ಸೀದಾ ಮನೆ ಕಡೆ ಬಂದ್. ಹಾಯ್ ಗೈಸ್, ನಾನು ನಿಮ್ಮ ಚಂದ್ರಪುರದವ್ರ ತಂಗಿ. ಸೊ ನಾವಿವತ್ ಕಾರಲ್ಲಿ ಹೋಗ್ತಾ ಇರೋದೇ ನರಸಾಪುರ ಜಾತ್ರೋತ್ಸವಗೆ. ನಮ್ಮ ಅಕ್ಕ ನೋಡಿ ಹಂದಿ ತರ ಮಲ್ಕೊಂಡಿದ್ದಾಳೆ ಅಂತಾನೆ ಹೇಳ್ಬೋದು. ಸೊ ಹೊಸೂರಲ್ಲಿ ಹೋಗ್ತಾ ಇರುವಾಗ ದೇವ್ರ ಮೆರವಣಿಗೆ ಎಲ್ಲ ಹೋಗ್ತಾ ಇತ್ತಂತ ಅದನ್ನೊಂದು ಸ್ಮಾಲ್ ಕ್ಲಿಪ್ ತಗೊಂಡ್ ಸೀದಾ ನಾವು ಹೋಗಿದ್ದೆ ಕೋಲಾಟ ಆಡೋದಕ್ಕೆ. ನೋಡಿ ಐ ಫ್ರೆಂಡ್ಸ್ ದಂಡಲನ ಫುಲ್ ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದಾದ ನಂತರ ನಾನು ಕೋಲಾಟ ಆಡಿದೆ. ನನ್ ಗೊತ್ತಿಲ್ದಿರ ನಮ್ಮ ಅಕ್ಕ ವಿಡಿಯೋ ಮಾಡಿದ್ಲು ಅಂತಾನೆ ಹೇಳ್ಬೋದು. ಇನ್ನ ಈ ಚಿಕ್ಕ ಮಗು ಅಂತೂ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ ಕೋಲಾಟನ ಅಂತಾನೆ ಹೇಳ್ಬೋದು. ಇನ್ನು ಇವ್ರ ಪೇರೆಂಟ್ಸ್ ಯಾರಾದ್ರೂ ನೋಡ್ತಾ ಇದ್ದಿದ್ರೆ ಬಿಟ್ಟು ಕಮೆಂಟ್ ಮಾಡಿ ಹಂಗೆ ಫಾಲೋ ಮಾಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ಇನ್ನ ಈ ಅಣ್ಣವ್ರಂತೂ ನೋಡಿ ಎಷ್ಟು ಚೆನ್ನಾಗಿ ಕೋಲಾಟ ಆಡ್ತಾ ಇದ್ದಾರೆ. ಇಷ್ಟು ವಯಸ್ಸಾಗಿದ್ದೇನೆ ಇಷ್ಟು ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ ಗ್ರೇಟ್ ಅಲ್ವಾ. ಏಜ್ ಏನ್ ಮ್ಯಾಟರ್ ಆಗಲ್ಲ, ಬುದ್ಧಿವಂತಿಕೆ ತಿಳುವಳಿಕೆನೇ ಮ್ಯಾಟರ್ ಆಗೋದು ಅಂತ ಹೇಳ್ದೆ. ಇನ್ನು ಅತ್ತಿಮಗಮ್ಮಲ್ಲಿರೋ ನರಸಾಪುರ ದೇವಸ್ಥಾನಕ್ಕೆ ಜಾತ್ರೋತ್ಸವಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿಲ್ಲ ಅದು ಹೇಗಿರುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಚೆ ಬಂದ್ರೆ ಯಾಕೋ ನನ್ಗೂ ಕೋಲಾಟ ನೋಡ್ತಾ ನೋಡ್ತಾ ನನ್ಗೂ ಹಾಡ್ಬೇಕು ಅಂತಾನೆ ಅನಿಸ್ತು. ಕಲ್ತಿದ್ ಕಲೆ ವಿದ್ಯೆ ಯಾವತ್ತೂ ಕೈ ಬಿಡಲ್ಲ. ಕುತ್ಕೊಂಡಿದ್ದೇನೋ ಆಡ್ಬೇಕು ಅನ್ಸುತ್ತೆ ನೋಡಿ. ಆ ತರ ವಿದ್ಯೆ ಏನು ಮಾಡಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ಹಂಗೆ ಆಡ್ಬಿಟ್ಟು ಬಂದ್ ಫುಲ್ ಟಯರ್ಡ್ ಆಗಿತ್ತು ಅಂತ ಕುತ್ಕೊಂಡಿದ್ದೆ. ಇನ್ನು ಜಾತ್ರೋತ್ಸವ ಅಂದ್ಮೇಲೆ ಜನಗಳು ಬಂದಿಲ್ಲ ಅದು ಹೇಗಿರುತ್ತೆ ಅಂತ ಜನಗಳು ಬಂದಿರೋನೆಲ್ಲ ಒಂದು ಕ್ಲಿಪ್ ತಗೊಂಡು ಇನ್ನು ನಮ್ ಪ್ರಭಾಕರ್ ಅವರು ಬಂದಿದ್ರು ಅಂತ ಅವ್ರಿಗೂ ಹಾಯ್ ಮಾಡಿ ಮತ್ತೆ ಇನ್ನೇನ್ ಕೋಲಾಟ ಮುಗಿತು ಅಂತ ಅವ್ರಿಗೂ ಬಾಯ್ ಮಾಡಿ ನಾವು ಸೀದಾ ಮನೆ ಕಡೆ ಬಂದಿದ್ದೆ. ಮತ್ತೆ ನನ್ನ ಚಾನಲ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ. ಬೈ ಬೈ. ಇನ್ನ ಯಾರಾದ್ರೂ ನರಸಾಪುರದವ್ರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ.